ಎಲ್ಲಿ ನೋಡಿದರೂ ಗುಂಡಿಗಳು, ಜಲ್ಲಿಕಲ್ಲುಗಳ ರಾಶಿಗಳು. 36 ಲಕ್ಷ ರೂಪಾಯಿ ವೆಚ್ಚದಲ್ಲಿ ರಸ್ತೆಗೆ ಮರುಡಾಂಬರೀಕರಣ ಮಾಡಿದ್ದ 2 ತಿಂಗಳಲ್ಲಿ ಸಂಪೂರ್ಣ ಕಿತ್ತು ಹೋಗಿದೆ. ದುಸ್ತರ ಸಂಚಾರದಿಂದ ನಿತ್ಯ ಕಿರಿಕಿರಿ ಅನುಭವಿಸುತ್ತಿರುವ ಗ್ರಾಮಸ್ಥರು. ರಸ್ತೆ ಡಾಂಬರೀಕರಣ ಕಾಮಗಾರಿಯ ಕರ್ಮಕಾಂಡದ ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ನೋಡಿ. ನಾವು ಇಲ್ಲಿ ಓಡಾಡೋದೇ ಬಹಳ ಕಷ್ಟ ಆಗಿದೆ. ಈ ರೋಡು ಭಯಂಕರ ಕಳಪೆ ಆಗಿದೆ. ಕನಿಷ್ಠ ಒಂದು 8 ವರ್ಷ ಆಯ್ತು ಈ ಹೊಂಡ ಪ್ರತಿ ವರ್ಷ ಹೊಂಡ ಬೀಳೋದು, ಮಣ್ಣು ಹಾಕೋದು ಮತ್ತು ಹೊಂಡ ಬೀಳೋದು, ಮತ್ತು ಟಾರ್ ಹಾಕುತ್ತೆ ಅಂತೇಳಿ ಜಲ್ಲಿ ಹಾಕಿ ಟಾರು ಹಾಕಲಿಲ್ಲ. ಹೌದು, ಇತ್ತೀಚಿನ ವರ್ಷಗಳಲ್ಲಿ ಕುಮಟಾ ತಾಲೂಕಿನಲ್ಲಿ ಅವೈಜ್ಞಾನಿಕ ಮತ್ತು ಕಳಪೆ ಕಾಮಗಾರಿಗಳ ಹಾವಳಿ ಜಾಸ್ತಿಯಾಗಿದೆ. ಅಧಿಕಾರಿಗಳ ನಿರ್ಲಕ್ಷ್ಯನೋ ಅಥವಾ ಭ್ರಷ್ಟ ಜನಪ್ರತಿನಿಧಿಗಳ ಹಪಾಹಪಿತನವೂ ಗೊತ್ತಿಲ್ಲ. ಕಾಮಗಾರಿ ಕೈಗೊಂಡ ಕೆಲವೇ ತಿಂಗಳಲ್ಲಿ ಕಳಪೆ ಕಾಮಗಾರಿಗಳ ಹಣೆ ಬರಹ ಅನಾವರಣಗೊಳ್ಳುತ್ತಿದೆ. ಅಂತೆಯೇ ಕುಮಟಾ ತಾಲೂಕಿನ ಮೂರೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಅಡಕೋಳ ಮನೆಘಟ್ಟದಿಂದ ವಾಟಿಕೆರೆ ಪ್ರಗತಿ ವಿದ್ಯಾಲಯದವರೆಗಿನ 1 ಕಿಲೋಮೀಟರ್ ರಸ್ತೆಯ ಮರು ಡಾಂಬರೀಕರಣ ಕಾಮಗಾರಿ ಮಾಡಿದ 2 ತಿಂಗಳಲ್ಲಿ ಸಂಪೂರ್ಣ ಕಿತ್ತು ಹೋಗಿ ರಸ್ತೆ ಹೊಂಡಮಯವಾಗಿದೆ. ಪಿಡಬ್ಲ್ಯೂಡಿ ಇಲಾಖೆಯ ಜಿಲ್ಲಾ ಮುಖ್ಯ ರಸ್ತೆ ನವೀಕರಣ ಯೋಜನೆಯಡಿ 36.31 ಲಕ್ಷ ರೂಪಾಯಿ ವೆಚ್ಚ 1.20 ಕಿಲೋಮೀಟರ್ ಮರು ಡಾಂಬರೀಕರಣ ಕಾಮಗಾರಿಗೆ 2025ರ ಮೇ 13ರಂದು ಶಾಸಕ ದಿನಕರ್ ಶೆಟ್ಟಿ ಅವರು ಚಾಲನೆ ನೀಡಿದ್ರು. ಜಲ್ಲಿಕಲ್ಲು ಹಾಕಿ ಹದಗೊಳಿಸಿ ಡಾಂಬರೀಕರಣ ನಡೆಸಲಾಗಿತ್ತು. ಮಳೆ ನೀರು ಪಾಸ್ ಆಗಲು ಸಿಡಿ ಕೂಡ ನಿರ್ಮಾಣ ಮಾಡಲಾಗಿತ್ತು. ಮಳೆ ಶುರುವಾದ ಬಳಿಕ ರಸ್ತೆಗೆ ಹಾಕಿದ ಡಾಂಬರೆಲ್ಲ ಕಿತ್ತು ಹೋಗಿ ಜಲ್ಲಿಕಲ್ಲು ಮಾತ್ರ ರಸ್ತೆಯಲ್ಲಿ ಕಾಣಸಿಗುವಂತಾಗಿದೆ. ಸಿಡಿ ಕೂಡ ಕುಸಿದು ಹೋಗಿದೆ. ಕಾಮಗಾರಿ ಮಾಡಿ 2 ತಿಂಗಳಲ್ಲಿ ಕಾಮಗಾರಿಯ ಸ್ಥಿತಿ ಅಧೋಗತಿಗೆ ತಲುಪಿದೆ. ಮತ್ತೆ ರಸ್ತೆಯಲ್ಲಿ ಗುಂಡಿಗಳು ನಿರ್ಮಾಣವಾಗಿ ಆ ಭಾಗದ ಗ್ರಾಮಸ್ಥರ ಸಂಚಾರ ದುಸ್ತರವಾಗಿದೆ. ಹಾಗಾಗಿ ಕಾಮಗಾರಿ ಕೈಗೊಂಡ ಗುತ್ತಿಗೆದಾರರಿಗೆ ಆ ರಸ್ತೆಯನ್ನು ನಿರ್ವಹಣೆ ಮಾಡುವ ಷರತ್ತು ಟೆಂಡರ್ನಲ್ಲಿ ಇರುವುದರಿಂದ ಆದಷ್ಟು ಶೀಘ್ರದಲ್ಲಿ ರಸ್ತೆಗೆ ಗುಣಮಟ್ಟದ ಮರು ಡಾಂಬರೀಕರಣ ಕಾಮಗಾರಿಯನ್ನ ಕೈಗೊಳ್ಳಬೇಕೆಂದು ಆ ಭಾಗದ ಗ್ರಾಮಸ್ಥರಾದ ಮಹೇಶ್ ಭಂಡಾರಿ, ಮಂಜುನಾಥ ಗೌಡ, ರಾಮಚಂದ್ರ ಶೆಟ್ಟಿ, ಸಿರಿ ನಾಯ್ಕ್, ದತ್ತಾ ಭಟ್, ಮಾರುತಿ ನಾಯ್ಕ್ ಇತರರು ಒತ್ತಾಯಿಸಿದ್ದಾರೆ. ನಾವು ಇಲ್ಲಿ ಓಡಾಡೋದೇ ಬಹಳ ಕಷ್ಟ ಆಗಿದೆ. ಈ 4 ವೀಲರ್ ಎಲ್ಲ ಓಡಾಡಬಹುದು, ಹೊಂಡದಲ್ಲೆಲ್ಲ 2 ವೀಲರ್ ಬಹಳ ಕಷ್ಟ ಆಗ್ತದೆ. ಯಾವಲ್ಲಿ ಹೊಂಡ ಇದೆ, ಎಲ್ಲಿ ಸರಿಯಾದ ಜಾಗ ಇದೆ ಅಂತ ಗೊತ್ತಾಗೋದಿಲ್ಲ. ನಾವು ಅದನ್ನು ತಪ್ಪಿಸ್ಕೊಂಡು ಹೋಗ್ಬೇಕಾಗ್ತದೆ ಸರ್ಕಸ್ ಮಾಡ್ಕೊಂಡು. ಆ ಸಂದರ್ಭದಲ್ಲಿ ಎದುರಿಗೆ ವೆಹಿಕಲ್ ಬಂತು ಅಂದ್ರೆ ನಮಗೆ ಎಲ್ಲಿ ಹೋಗ್ಬೇಕು ಅಂತ ಗೊತ್ತಾಗೋದಿಲ್ಲ. ಆ ಎದುರಿಗೆ ಬರುವರಿಗೆ ಎಲ್ಲಿ ಹೋಗ್ಬೇಕು ಅಂತ ಗೊತ್ತಾಗೋದಿಲ್ಲ. ನಾವು ಈ ಭಾಗದ ಮೆಂಬರು, ನಮ್ಮ ಕಲ್ಲಬ್ಬೆ ಮೆಂಬರ್ ಹತ್ರ ನಾವು ಹೋಗುವಾಗ ಒಟ್ಟಿಗೆ ಹೋಗಲ್ಲ ಚರ್ಚೆ ಮಾಡಿದ್ದು ಎಷ್ಟೋ ಬಾರಿ. ಈ ಗಟಾರವನ್ನು ಇಲ್ಲಿ ಪಕ್ಕದ ಮನೆ ಇದೆ, ಇಲ್ಲಿ ಹರೀಶ್ ಮಾಸ್ತರ್ ಮನೆ, ಈ ಗಟಾರದಲ್ಲಿ ಬಿಡುವ ಬದಲು ನೀರನ್ನು ಈ ಎಡಗಡೆ ಇರುವಂಥ ಗಟಾರವನ್ನೇ ಆಳವಾಗಿ ತಗೊಂಡು ಈ ರೋಡನ್ನು ಇದೇ ಲೆವೆಲಿಗೆ ಮಾಡಿದರೆ ಆಗೋದಿಲ್ಲ. ಇದು ಸ್ವಲ್ಪ ಹೈಟ್ ಆಗಬೇಕು. ಈ ರೋಡ್ ಹೈಟ್ ಮಾಡಿ ಈ ಗಟಾರವನ್ನು ಕಂತ ಮಾಡ್ಕೊಂಡು ಹೋದರೆ ಮುಂದೆಲ್ಲ ಹಳ್ಳಕ್ಕೆ ನೇರವಾಗಿ ಬಿಡ್ಬೋದೇ. ನಾವು ನನಗೆ ತಿಳಿದಾಗ ಇಲ್ಲ ಆಜುಬಾಜು ಯಾವುದು ತಕರಾರು ಇರಲಿಕ್ಕಿಲ್ಲ. ಇದು ಬಹುತೇಕ ಈ ಜಡ್ಪಿ ರೋಡ್ ಇರಬೇಕಲ್ಲ, ಇದು PWD ರೋಡು. ಇಲ್ಲಿ ಯಾರೂ ತಕರಾರು ಇರಲಿಕ್ಕಿಲ್ಲ. ಈ ಗಟಾರವನ್ನು ಕಂತ ಮಾಡಿ ಹಳ್ಳಕ್ಕೆ ಬಿಟ್ಟರೆ ಎಲ್ಲರಿಗೂ ಅನುಕೂಲ ಆಗ್ತದೆ. ಪ್ರತಿ ವರ್ಷ ಇದು ಹೊಂಡ ಬೀಳುವಂಥ ಪ್ರಶ್ನೆಯೇ ಇರೋದಿಲ್ಲ, ಆವಾಗ ಪ್ರಮೇಯ ಇರೋದಿಲ್ಲ. ಈ ರೋಡ್ ಸ್ವಲ್ಪ ಹೈಟ್ ಆಗಬೇಕು. ನಾವು ರವಿಗೌಡರ ಜೊತೆ ಹೋಗುವಾಗ ಈ ಭಾಗದ ಮೆಂಬರ್ ಜೊತೆ ವರ್ಷ ಹತ್ರ ಹೋದಾಗ ನಾವು ಚರ್ಚೆ ಮಾಡಿದ್ದಿದ್ದೆ ಫ್ರೆಂಡ್ಲಿಯಾಗಿ. ಇದು ಈ ರೀತಿಯಾಗಿ ಮಾಡಿ ತಪ್ಪಿಸಬಹುದಲ್ವ, ಯಾಕೆ ಮಾಡ್ತಾ ಇಲ್ಲ ಅಂತೇಳಿ. ಈ ವರ್ಷ ಏನೋ ಕಾಮಗಾರಿ ಕೈಗೆತ್ಕೊಂಡಿದ್ರು, ಮಳೆ ಬರುವ ಪೂರ್ವದಲ್ಲಿ ಕೈಗೆತ್ಕೊಂಡ್ರು, ಅರ್ಧಕ್ಕೆ ನಿಂತಿದೆ. ಅದು ಇದು ಏನೂ ಪ್ರಯೋಜನ ಇಲ್ಲ. ಈ ಹಿಂದೆ ಸ್ವಲ್ಪ 3/4 ಕಿಲೋಮೀಟರ್ ರೋಡ್ ಮಾಡಿದ್ದಾರೆ, ಅದು ಮಾಡಿಯೂ ಎಷ್ಟು. ಅದಕ್ಕಿಂತ ಹಿಂದೆ ಎಲ್ಲಿ ಹಟ್ಟಿಕೇರಿ ಹೋಗೋ ಕ್ರಾಸು 4 ಕಿಲೋಮೀಟರ್ ಇದೆ ಅಂತ ಕಲ್ಲಿದೆ, ಅದರಿಂದ ಸ್ವಲ್ಪ ಒಂದು ಇದು ಹಾಕಿದ್ದಾರೆ, ಪೈಪ್ ಹಾಕಿ ಕೂಡ ರೋಡ್ ಮಾಡಿದ್ದಾರೆ. ಅದು ಏನೂ ಪ್ರಯೋಜನ ಇಲ್ಲ. ಈಗಲ್ಲಿ ಹೊಂಡ ಬಿದ್ಕೊಂಡು ಉಂಟು. ಅದೇ ರೀತಿ ನೀರು ನಿಂತರೆ ರೋಡೇ ಕುಸಿಯುವ ಸಂಭವ ಉಂಟು. ದಯಮಾಡಿ ಇದಕ್ಕೆ ವ್ಯವಸ್ಥೆ ಆಗಬೇಕು. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಅಥವಾ ಶಾಸಕರ ಮುಂದೆ ಬಂದು ಇದು ವ್ಯವಸ್ಥೆ ಆಗಬೇಕು ಅನ್ನೋದು ನಮ್ಮ ಕಳಕಳಿ.
ಈ ಬಗ್ಗೆ ಪ್ರತಿಕ್ರಿಯಿಸಿದ ಗ್ರಾಮಸ್ಥರಾದ ಟಿವಿ ಹೆಗಡೆ ಅವರು, ಕಳೆದ 8 ವರ್ಷಗಳಿಂದ ಇಲ್ಲಿನ ರಸ್ತೆ ದುಸ್ಥಿತಿ ಹೀಗೆ ಇದೆ. ಪ್ರತಿ ವರ್ಷ ರಸ್ತೆ ದುರಸ್ತಿ ಮಾಡುತ್ತಾರೆ. ಮಳೆಗಾಲ ಮುಗಿಯುವ ಹೊತ್ತಿಗೆ ಮತ್ತೆ ರಸ್ತೆ ಸಂಪೂರ್ಣ ಹೊಂಡಮಯವಾಗಿರುತ್ತದೆ. ರಸ್ತೆಯ ಇಕ್ಕೆಲದಲ್ಲಿ ಸೂಕ್ತ ಕಾಲುವೆ ನಿರ್ಮಿಸಿಲ್ಲ. ಕಳೆದ 2 ತಿಂಗಳು ಹಿಂದೆ ಮಾಡಿದ ರಸ್ತೆ ಕಾಮಗಾರಿ ಕೂಡ ಸರಿಯಾಗಿಲ್ಲ. ಒಂದೇ ಮಳೆಯ ಹೊಡೆತಕ್ಕೆ ರಸ್ತೆ ಕಿತ್ತೋಗಿದೆ. ರಸ್ತೆಯುದ್ದಕ್ಕೂ ಹೊಂಡಗಳು ಬಿದ್ದಿದ್ದರಿಂದ ಸಂಚಾರಕ್ಕೆ ತೊಂದರೆಯಾಗಿದೆ. ಹತ್ತಿರದಲ್ಲಿ ಶಾಲೆ ಕಾಲೇಜು ಇರುವುದರಿಂದ ಪ್ರತಿನಿತ್ಯ ಓಡಾಡುವ ವಿದ್ಯಾರ್ಥಿಗಳಿಗೆ, ಕೆಲಸಕ್ಕೆ ಹೋಗುವವರಿಗೆ ಈ ಹದಗೆಟ್ಟ ರಸ್ತೆಯಿಂದ ನಿತ್ಯ ಕಿರಿಕಿರಿ ಅನುಭವಿಸುವಂತಾಗಿದೆ. ಹಾಗಾಗಿ ಪಿಡಬ್ಲ್ಯೂಡಿ ಅಧಿಕಾರಿಗಳು ಈ ಬಗ್ಗೆ ಸೂಕ್ತ ಕ್ರಮ ಕೈಗೊಂಡು ಗುಣಮಟ್ಟದ ರಸ್ತೆ ನಿರ್ಮಿಸಬೇಕು ಎಂದು ಆಗ್ರಹಿಸಿದರು. ಇಲ್ಲಿ ಕನಿಷ್ಠ ಒಂದು 8 ವರ್ಷ ಆಯಿತು ಈ ಹೊಂಡ ಪ್ರತಿ ವರ್ಷ ಹೊಂಡ ಬೀಳೋದು, ಮಣ್ಣು ಹಾಕೋದು ಮತ್ತು ಹೊಂಡ ಬೀಳೋದು, ಮತ್ತು ಟಾರ್ ಹಾಕುತ್ತೆ ಅಂತೇಳಿ ಜಲ್ಲಿ ಹಾಕಿ ಟಾರು ಹಾಕಲಿಲ್ಲ. ಆ ಟಾರ್ ಹಾಕಲಿಕ್ಕೆ ಮಳೆ ಬಂತೇಳಿ ಕೈ ಬಿಟ್ಟಿದ್ದಾರೆ. ಈಗ ಜಲ್ಲಿ ಹಾಕಿಬಿಟ್ಟಿದ್ದಾರೆ. ಈಗ ಮಹಮ್ಮೇರಿ ಹೊಂಡ ಬಿದ್ದುಕೊಂಡು ನಿಂತು ಇದು. ಆಮೇಲೆ ಇಲ್ಲೊಂದೇ ಅಲ್ಲ, ಅದಕ್ಕೂ ಹಿಂದ್ಗಡೆ ಈಗ ಒಂದು 3/4 ಕಿಲೋಮೀಟ್ರ್ ಹಿಂದ್ಗಡೆ ಇದೇ ಪರಿಸ್ಥಿತಿ ಉಂಟು. ಗಟಾರನೂ ಸಹ ಸರಿ ಮಾಡ್ದೇನೆ, ನೀರು ಸಹ ಸರಿ ಹೋಗ್ದೇನೆ, ಎಲ್ಲೂ ಹೊಂಡ ಬಿದ್ದಿದೆ. ಹಾಗಾಗಿ ಆದಷ್ಟು ಬೇಗ ಇದನ್ನು ಸರಿಯಾಗಿ ಮಾಡಿ ಜನರಿಗೆ ಅನುಕೂಲ ಮಾಡಿಕೊಡ್ಬೇಕು ನಮ್ಮ ಬೇಡಿಕೆ ಉಂಟು. ಮತ್ತು ಇಲ್ಲಿ ಶಾಲೆ ಹುಡುಗರು, ಕಾಲೇಜ್ ಹುಡುಗರು, ಆಮೇಲೆ ಕನ್ನಡ ಶಾಲೆಗೆ ಹೋಗುವ ಹುಡುಗರು ಅಷ್ಟು ಜನ ಇಲ್ಲಿ ತಿರುಗಾಡುವಂಥ ಹಾದಿ ಇಲ್ಲ. ವೆಹಿಕಲ್ ಅದು ನಮ್ಮ ಶಾಲಾ ವೆಹಿಕಲ್ 9 ವೆಹಿಕಲ್ ಇಲ್ಲೇ ತಿರುಗಾಡ್ತಾರೆ. ಸರಿಯಾಗಬೇಕು ಅದು ಎರಡೂ ಕಡೆಗೂ ಗಟಾರ ಸರಿಯಾಗದು. ಎಷ್ಟು ಹೊಂಡ ಬಿಡಿದ್ರೆ ಮತ್ತು ಅದನ್ನು ಹೊಂಡ ಮುಚ್ಚಿ ಸರಿಯಾಗಿ ಮಾಡಿಕೊಡ್ಬೇಕು. ಇದೇ ಮಂಜುಮನೆ ಊರಿನವನು. ಈ ರೋಡು ಭಯಂಕರ ಕಳಪೆಯಾಗಿದೆ. ಎಂಥದಕ್ಕೆ ಶಾಲೆ ವಾಹನ ಓಡುತ್ತದೆ, ದಿವಸ 1000 ವಾಹನ ಓಡುತ್ತೆ. ಎಂತಕ್ಕಂದರೆ ಈ ಕತ್ಗಾಲ ಬ್ರಿಡ್ಜ್ ಆದ್ದರಿಂದ ಸಿರ್ಸಿ, ಸಿದ್ದಾಪುರ ವಾಹನ ಎಲ್ಲ ಇದರಲ್ಲೇ ಓಡುತ್ತೆ. ಹಾಗಾಗಿ ಈ ಬೈಕ್, 3 ವೀಲರ್, 4 ವೀಲರ್ ಮತ್ತು 2 ವೀಲರ್ ವಾಹನ ಓಡೋಕ್ಕೆ ಭಯಂಕರ ಕಷ್ಟ. ಪ್ರತಿಯೊಂದು ಹೊಂಡ ಇದ್ದಿದ್ದರಿಂದ ನಾವು ಬೈಕ್ ತಗೊಂಡು ಬಂದಾಗ 4 ವೀಲರ್ ಬಂದಾಗೆ ಹೊಂಡ ತಪ್ಪಿಸೋದೇ ಕಷ್ಟ ಆಗ್ತದೆ ನಮಗೆ. ಹಾಗಾಗಿ ಆದಷ್ಟು ಶಾಸಕರು ಮತ್ತು ಮೇಲಾಧಿಕಾರಿಗಳು ಇದಕ್ಕೆ ಹೆಚ್ಚಿನ ಗಮನ ಕೊಟ್ಟು ಈ ರೋಡ್ ಮೊದಲು ರಿಪೇರಿ ಆಗಬೇಕಂತ. ಇನ್ನು ಈ ಕಾಮಗಾರಿಗೆ ಚಾಲನೆ ನೀಡಿದ ಶಾಸಕ ದಿನಕರ್ ಶೆಟ್ಟಿಯವರು ಕಾಮಗಾರಿಯ ಪ್ರಗತಿಯ ಬಗ್ಗೆ ಪರಿಶೀಲನೆ ನಡೆಸಬೇಕು. ಕಾಮಗಾರಿಗೆ ಚಾಲನೆ ನೀಡಿ ಗುತ್ತಿಗೆದಾರರು ಮತ್ತು ಅಧಿಕಾರಿಗಳ ಮೇಲೆ ಬಿಟ್ಟರೆ ಅಸಮರ್ಪಕ ಕಾಮಗಾರಿ ಮಾಡಿ ಶಾಸಕರಿಗೆ ಮುಜುಗರ ಉಂಟು ಮಾಡುವ ಸಾಧ್ಯತೆ ಅಧಿಕವಾಗಿದೆ. ಹಾಗಾಗಿ ಈ ಬಗ್ಗೆ ಶಾಸಕರು ಗಮನ ಹರಿಸಬೇಕು ಎಂಬುದು ಆ ಭಾಗದ ಜನರ ಒತ್ತಾಯ ಕೂಡ ಆಗಿದೆ. ಇನ್ನು ಈ ಬಗ್ಗೆ ಪಿಡಬ್ಲ್ಯೂಡಿ ಇಂಜಿನಿಯರ್ ಸೋಮನಾಥ ಭಂಡಾರಿ ಅವರನ್ನ ಕೇಳಿದರೆ, ಮಳೆಗಾಲ ಮುಗಿದು ದೀಪಾವಳಿ ಹಬ್ಬದ ಬಳಿಕ ರಸ್ತೆಗೆ ಮತ್ತೆ ಮರು ಡಾಂಬರೀಕರಣ ಮಾಡುವುದಾಗಿ ತಿಳಿಸಿದ್ದಾರೆ. ಒಟ್ಟಾರೆಯಾಗಿ ಆ ಭಾಗದ ಜನ ಮುಂದಿನ ದೀಪಾವಳಿ ಹಬ್ಬ ಬರುವವರೆಗೂ ಈ ಹದಗೆಟ್ಟ ರಸ್ತೆಯಲ್ಲಿಯೇ ನರಕ ಯಾತನೆ ಅನುಭವಿಸುವ ದುಸ್ಥಿತಿ ಎದುರಾಗಲಿದೆ. ಕೆನರಾ ಪ್ಲಸ್ ನ್ಯೂಸ್, ಕುಮಟಾ.